ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯಾ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮೆಲ್ಲರ ಕಣ್ಮಣಿಯಾದಂತಹ ಯುಟಿ ಖಾದರ್ ಸರ್ ಅವರೇ, ಕನಶೂರ್ ಮೋಹನ್ ಸರೇ, ಮತ್ತೆ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರೇ, ರಿಯಲಿ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ಮೋಹನ್ ಸರ್ ಈಗ ಹೇಳಿದ್ರು, ಯಾವುದೇ ಮಸೀದಿಯಲ್ಲಿ ಈ ತರದ ಒಂದು ಹೆಲ್ತ್ ಕಾನ್ಸೆಪ್ಟ್ ಬಂದಂತಹ ಕಾನ್ಸೆಪ್ಟ್ ಇಷ್ಟರವರೆಗೆ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಮಸೀದಿಯವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ಎಸ್ಪೆಷಲಿ ಬ್ಯಾರಿ ಕಮ್ಯುನಿಟಿಯಲ್ಲಿ ಮಸೀದಿ ನಿರ್ಮಿಸ್ತಾರೆ, ನೆಕ್ಸ್ಟ್ ಹೋದ್ರೆ ಸ್ಕೂಲಿಗೆ ಹೋಗ್ತಾರೆ, ಎಜುಕೇಶನ್ಗೆ ಬಂದು ಅದರ ಅವೇರ್ನೆಸ್ ಮಾಶಾ ಅಲ್ಲಾ ತುಂಬಾ ಇದೆ. ಈಗ ಹೆಲ್ತ್ ಕಾನ್ಸೆಪ್ಟ್ಗೆ ಬಂದದ್ದು ರಿಯಲಿ ಇಟ್ ಇಸ್ ಒಂದು ಉತ್ತಮ ಒಂದು ನಡೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ದು ಈ ಎಜುಕೇಶನ್ ಬಿಟ್ರೆ ನೆಕ್ಸ್ಟ್ ಇರೋದು ಜನರಿಗೆ ಕಷ್ಟ ಆಗ್ತಾ ಇರುವಂತದ್ದು ಹೆಲ್ತ್. ಒಂದು ಫ್ಯಾಮಿಲಿಯಲ್ಲಿ ಒಂದು ಜನರಿಗೆ ಏನಾದ್ರೂ ಒಂದು ರೋಗ ಬಂದ್ರೆ ಆ ಫ್ಯಾಮಿಲಿಯನ್ನೇ ಡಿಸ್ಟ್ರಾಯ್ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಿಮ್ಮೊಂದು ಇನಿಷಿಯೇಟಿವ್ ಮಾಡಿದ್ದೀರಾ, ಇದು ರಿಯಲಿ ಒಂದು ಮಾದರಿಯ ಇನಿಷಿಯೇಟಿವ್ ಅಂತ ಹೇಳ್ಬೋದು ನಮ್ಮ ಸಮುದಾಯಕ್ಕೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಎಜುಕೇಶನ್ಗೆ ಮೊದಲು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಈಗಿನ ಈ ಕಾಲದಲ್ಲಿ ನಾವು ಎಜುಕೇಶನ್ ಅಲ್ಲಿ ರಿಯಲಿ ವಿ ಆರ್ ಗ್ರೇಟ್ ಅಚೀವ್ ಮಾಡಿದ್ದೇವೆ. ಎಷ್ಟೋ ಜನರು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಬೇರೆ ಬೇರೆ ಈವನ್ ಗವರ್ಮೆಂಟ್ ಜಾಬ್ ಅಲ್ಲೂ ಇದ್ದಾರೆ. ಸೊ ಇಟ್ಸ್ ಎ ರಿಯಲಿ ಗುಡ್ ಇನಿಷಿಯೇಟಿವ್ ಫ್ರಮ್ ಕಿನ್ಯಾ ಗೋಲ್ಡನ್ ಹೆಲ್ತ್ ಫೌಂಡೇಶನ್. ನಮ್ಮ ಎಕ್ಸ್ಪರ್ಟೈಸ್ ಸಂಸ್ಥೆಯ ಪರವಾಗಿ ನಾವು ಯಾವಾಗಲೂ ನಿಮ್ಮ ಇಂತಹ ಇನಿಷಿಯೇಟಿವ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ಯುಟಿ ಖಾದರ್ಸ್ ಅವರು ಅವರ ಮಾರ್ಗದರ್ಶನ, ಅದೇ ತರ ಯುಟಿ ಇಫ್ತಿಕಾರ್ಸ್ ಅವರ ಮಾರ್ಗದರ್ಶನೆಯಲ್ಲಿ ನಮ್ಮ ಕಂಪನಿ ಇದರಿಂದ ನಾವು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೇವೆ. ಇದು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಈ ಫಂಕ್ಷನ್ಗೆ ನನ್ನನ್ನು ಕರೆಸಿದ್ದಕ್ಕೆ ರಿಯಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿವನ್.